ನನಗೆ ಈ ಮೃಗ ಬೇಕಿದ್ದರೆ ಶರಣು ಬಂದು ಧೀರನಾಗಿ ಕೇಳಿದರೆ ಕೊಟ್ಟೇನು ವಿನಃ ದರ್ಪಕ್ಕೆ ಬಡಿಯಲಾರ ತೊಲಗತ್ತೆ. ಏನು ಇತ್ತ ಮಾಡ್ತೀಯಾರ? ಮಾಡ್ತೇನೆ. ಗಟ್ಟೆ ಗಟ್ಟಾಯ್ತಾ? ಹತ್ತುಗಳೇ ಕ್ಷರ ಆಯ್ತಾ? ಏನು ಓ ಇದು ಮಿಕಾ ಇವರು ಯುದ್ಧ ಮಾಡ್ಕೊಂತ ಇದ್ರದ ಹಾಳಾಗುದಿಲ್ವಾ? ಹಾಳಾಗಿ ಹೋಗ್ಲಿ. ಏನು ಅದಕ್ಕೆ ಏನು ಮಾಡಬೇಕು? ಹೋಗಿ ತಗೊಂಡು ಏನು ತಗೊಂಡು ಹೋಗುವ. ಕಾಲು ಇಟ್ಕೊಳ್ಳ. ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ. ನಿನ್ನನ್ನು ಸರಿಗಟ್ಟುವಂಥವರು ಈ ಭೂಮಿಯಲ್ಲಿ ಯಾರೂ ಇಲ್ಲ. ಇದುವರೆಗೆ ಈ ಕಿರಾತನನ್ನ ದುಡುಕಿದವರು ಯಾರೂ ಇಲ್ಲ ಅನ್ನುವಾಗ
ಹರಿಣದ ನೆವನದಿಂದ ನನ್ನೊಡನೆ ಮಾರ್ಮಾಂತ ಕಥನವನ್ನ ಮಾಡಿದೆಯಲ್ಲ, ನಿನ್ನ ಶಕ್ತಿಗೆ ಮೆಚ್ಚಿದ್ದೇನೆ, ನಿನ್ನ ಧೈರ್ಯಕ್ಕೆ ಬೆಳೆ ಎಂದಿದ್ದೇನೆ. ಅಯ್ಯ ಕೈರಾತ, ಏನು ಇದುವರೆಗೆ ಅಡವಿ ಜನರ ಭಾಷೆಯಲ್ಲಿ ಮಾತನಾಡುತ್ತಿದ್ದಂತ ನೀನು ಈಗ ನಮ್ಮಂತ ಶುದ್ಧ ಭಾಷೆಯಲ್ಲಿ ಮಾತನಾಡುತ್ತಾ ಇದ್ದೀಯಲ್ಲ, ಯಾರಯ್ಯ ನೀನು? ಯಾಕೆ ಹೀಗೆ? ಲೌಕಿಕದ ಜಬಲ ಎಂಬುದನ್ನು ಬಗೆದೆ ಮಾಡನೆ, ಲೌಕಿಕದ ಜಬಲ ಎಂಬುದನ್ನು ಬಗೆದೆ ಮೊಡನೆ ನೀ ಗಾದಿ ಬಲಿದ ಎಮ್ಮೊಡನೆ ನೀ ಗಾದಿ ಬಲಿದ ಎದಿರ ಆಗುಬೇರನ ಕಡೆಯ ಎಚ್ಚರಾಗಿರುವೆ, ಆಗುಬೇರನ ಕಡೆಯ ಎಚ್ಚರಾಗಿರುವೆ, ಜಯ ಸೋಕಲರಿಯದು ಮೌಲ ನಿನಗೆ. ತಮ, ಏನು? ಸಾಮಾನ್ಯ ಕಾಡಿನಲ್ಲಿ ಪ್ರಾಣಿಗಳನ್ನ ಹೊಡೆದು ಹಾ, ಹೊಟ್ಟೆ ತುಂಬಿಸಿಕೊಳ್ಳುವ ಕಿರಾತ ಅಂತೇಳಿ ಭಾವಿಸಿದೆಯಾ? ಅಲ್ಲವೇ ಏನು? ಅಲ್ಲ, ಮತ್ತೆ ಆ ಕುಬೇರನ ಕಡೆಯವ ನಾನು. ನಮ್ಮದಿಂದು ಈ ವೇಷ ಯಾವಾಗಲೂ ಒಂದು ಸಲ ಮನಸ್ಸಿಗೆ ನೋವಾದಾಗ ಭೂಲೋಕಕ್ಕೆ ಬಂದು ಈ ರೀತಿ ವೇಷವನ್ನು ಮಾಡಿ ನಾವು ಬೇಟೆ ಆಡುವುದು ನಮ್ಮ ಕ್ರಮ. ಓಹೋ, ಅದುದರಿಂದ ಹೇಳ್ತಾ ಇದ್ದೇನೆ, ಏನು? ಇನ್ನಾದರೂ ಕೇಳು, ಹಾ, ತಪ್ಪನ್ನು ಒಪ್ಪಿಕೋ, ಶರಣು ಬಾ, ಹಾ, ನಿನ್ನನ್ನ ಬದುಕಲು ಬಿಡುತ್ತೇನೆ. ಅಯ್ಯ, ಹಾ. ಯಾರು ನೀನು? ಯಕ್ಷ ಯಕ್ಷ ಯಕ್ಷನಾದರೆ ಏನು, ತುಚ್ಛನಾದರೆ ಏನು, ಯಕ್ಷನಾದರೆ ಏನು, ತುಚ್ಛನಾದರೆ ಏನು, ಪಕ್ಷಿವಾದನಾದರೆ ಏನು, ನೀನು ಪಕ್ಷಿವಾದನಾದರೆ ಏನು, ಲಕ್ಷವೇ ಲಕ್ಷವೇ ಎನಗೆ ಪರಮಕ್ಷಿಕವೇ ನಿನ್ನೊಳಗೆ ಈ ಕ್ಷಣ ನಿನಗೆ ನೀನು ಯಕ್ಷನೇ ಆಗಿರು, ಮೂರು ಕಣ್ಣುಳ ತ್ರಕ್ಷನೇ ಆಗಿರು, ಅಥವಾ ಗರುಡ ವಾಹನನಾದ ಲಕ್ಷ್ಮೀನಾರಾಯಣನೇ ಆಗಿದ್ರು ಕೂಡ ಇನ್ನ ಲಕ್ಷ ನನಗಿಲ್ಲ. ಈಗ ಮಾಡುವಂತ ಯುದ್ಧದಲ್ಲಿ ನಿನ್ನನ್ನು ಕೊಂದು ಕಳಿತೇನೆ. ಆದ್ದರಿಂದ ಶಾಪಗೊಂಡನ ಏನು ಚಾಪವನ್ನು ಹಿಡಿದು ಬಂದಿದ್ದೇನೆ. ಈ ಚಾಪದಿಂದ ನಿನ್ನ ತಲೆಯನ್ನು ಕೊಟ್ಟಿ ಯಮನಾಲಯಕ್ಕೆ ಕಳಿಸುತ್ತೇನೆ. ಎಲ್ಲಾದ್ರೂ ಭತ್ತ ಕುಟ್ಟಿಕೊಟ್ಟು ನೋಡು. ಇದಿರಾಗೋ. ನನ್ನೊಡನೆ ಯುದ್ಧಕ್ಕೆ ಬಂದೆಯಾ?
ಕೊಂದೇ ಬಿಡ್ತಿದ್ದೆ. ಯಾಕೆ ಕೊಲ್ಲಿಲ್ಲ? ಅದಕ್ಕೂ ಕಾರಣ ಉಂಟು. ಮಹಾವಿಷ್ಣುವಿನ ಭಕ್ತನಾದ ಆ ಧ್ರುವನಿಗೆ ನಿನ್ನ ಮಾತೆ ಮಾಡಿದ ಅನ್ಯಾಯದಿಂದಾಗಿ ಈ ರೀತಿಯ ಅವಸ್ಥೆ ನಿನಗೆ ಬಂದಿದೆ. ನೀನು ಬಿಡು. ಯಾರೇ ಬಂದರು, ಎಷ್ಟು ಶಕ್ತಿವಂತರು ನನ್ನನ್ನು ತಡೆದರು, ನಿನಗೆ ಮುಕ್ತಿ ಇಲ್ಲ. ನನ್ನಿಂದಲೇ ಸಾವು ಮಾಡ್ತೀಯಾಗಿದ್ದ. ತನು ಮಸಗೆ ನಿಂದಿದ ವಾಕ್ಯವ ಕೇಳುತ್ತ ಉತ್ತಮ ದಂಡನ ಮುಷ್ಟಿಕಾರನೇ. ಏನು ಹೇಳು? ಚಟ್ನಿ ಕಾಳಗಕ್ಕೆ ಸಿದ್ಧರಾಗಿದ್ದೇನೆ. ನಿನ್ನಲ್ಲಿ ಕಸುವು ಇದ್ದದ್ದು ಹೌದಾದ್ರೆ ಅನುವಾಗ ದಾಸನಿಗಿದ್ದಾನೆ. ಇವನ ಹೆಣವನ್ನು ಮರಿನಾಯಿಗಳು ತಿಂದು ತೇಗಲಿ. ನಮ್ಮ ಈ ವೇಷವನ್ನ ಕಳಚಿ ಗಂಧರ್ವ ಲೋಕಕ್ಕೆ ಹೋಗ್ತೇನೆ. ಮುಂದೆ ಏನಾಗ್ತದೋ ನೋಡೋಣ. ಒಳಿದ ಬರಲಿ ಗುಳಿದಾತ ನೋವನ್ನು ಭಯಗೊಳ್ಳುತ್ತಲೈತಂದು ಪಟ್ಟಣಕ್ಕೆ ತಲೆವಾಗಿ ಧ್ರುವರಾಯ ನಡಿಗೆ ಪೇದನು ವನದೊಳಗಾದ ಸಂಗತಿಯ ತಮ್ಮನಾದಂತ ಉತ್ತಮನೊಂದಿಗೆ ಮೃಗಬೇಟೆಗೆ ಹೋದವರಲ್ಲವೇ ನೀವು? ಎಲ್ಲಿ ತಮ್ಮ ತಮ್ಮ ಯಾಕೆ ಬಂದಿದ್ದೀರಿ? ಮೃಗಬೇಟೆ ಆಡ್ತಾ 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 ಒಂದು ನಿಕ ಸಿಕ್ತು ಬುದ್ಧಿ. ಅದು ಬೆನ್ನಟ್ಕೊಂಡು ಹೋದ ಕೂಡ್ಲೆ ಅಲ್ಲೊಬ್ಬ ಕುಬೇರ್ ಬಂದ ಬುದ್ಧಿ. ಯಾರು? ಕುಬೇರ್ನ ಕಡೆಯವನಂತೆ. ಯಾರು ಅಂತ ಗೊತ್ತಿಲ್ಲ ಬುದ್ಧಿ. ವಿಷಕ್ಕಾಗಿ ಇಬ್ಬರೂ ಹೊಡೆದಾಟ ಮಾಡಿದ್ರು. ಹೊಡೆದಾಟದ ಪರಿಣಾಮ ಉತ್ತಮ ಮಹಾರಾಜರು ಮರಣ ಹೊಂದಿದ್ರು ಬುದ್ಧಿ. ಬಿದ್ದು ಉಮ್ಮಳಿಕೆಯ ನಾಂತು ಮರುಗಿದನು ಬಹುಪರಿಂದ ಇಂಥ ಮರಣ ಬಂತೆ ನಿನಗೆ ತಮ್ಮ ತಮ್ಮ. ಇಂಥ ಮರಣ ಬಂತೆ ನಿನಗೆ ತಮ್ಮ ತಮ್ಮ. ರಣದೋಳ್ ಎಂದು ಕಾದಿ ಮಡಿದೆಯೋ ರಣದೋಳ್ ಎಂದು ಕಾದಿ ಮಡಿದೆಯೋ ತಮ್ಮ ತಮ್ಮ. ಪಂಥದಿಂದ ಹೋದೆಯಲ್ಲೋ ತಮ್ಮ ತಮ್ಮ. ಪಂಥದಿಂದ ಹೋದೆಯಲ್ಲೋ ತಮ್ಮ ತಮ್ಮ. ಅಕಟಿನ್ ಎಂದು ದುಃಖ ಸೈರಿಸಲಿ ಅಕಟಿನ್ ಎಂದು ದುಃಖ ಸೈರಿಸಲಿ ತಮ್ಮ ತಮ್ಮ. ಇಂಥ ಮರಣ
ನನ್ನ ತಮ್ಮ ಒಬ್ಬ ಸಾಮಾನ್ಯ ಯಕ್ಷನಿಂದ ಮಾಡಿದ ಎನ್ನುವಂತಹ ವಿಚಾರ ನನ್ನ ಕರುಳನ್ನ ಕತ್ತರಿಸುತ್ತಾ ಇದೆಯಲ್ಲ. ಹತ್ತಲ್ಲ ಹಲವಲ್ಲ, ಒಬ್ಬನೇ ಒಬ್ಬ ತಮ್ಮ ನೀನು. ಹುಟ್ಟಿದವನಿಗೆ ಸಾವು ತಪ್ಪಿದ್ದನು, ಆದರೆ ನಿನಗೆ ಬಂದಂತಹ ಮರಣ ಎಂಥದ್ದು. ಈ ಭೀಷ್ಮಾಖ್ಯಪುರದ ಯುವರಾಜನಾಗಿ ಶೋಭಿಸುತ್ತಿರುವಂತಹ ನಿನಗೆ, ವೀರಾದಿ ವೀರನೆನಿಸಿಕೊಂಡಂತಹ ನಿನಗೆ ಒಬ್ಬ ಸಾಮಾನ್ಯ ಯಕ್ಷನಿಂದ ದುರ್ಮರಣವೇ. ಛೇ, ಹತ್ತಲ್ಲ ಹಲವಲ್ಲ, ಒಬ್ಬನೇ ಒಬ್ಬ ತಮ್ಮ ನೀನು. ಇನ್ನು ಮುಂದೆ ತಮ್ಮ ಉತ್ತಮ ಎನ್ನುವುದಾಗಿ ನಾನು ಯಾರನ್ನ ಕರೆಯಲಿ? ಮೃಗಬೇಟೆಗೆ ನಾನು ಹೋಗುತ್ತೇನೆ, ನೀನು ಅರಮನೆಯಲ್ಲಿ ಇರು ಎನ್ನುವುದಾಗಿ ಎಷ್ಟು ಹೇಳಿದರೂ ಕೂಡ ನನ್ನನ್ನ ಕಾಡಿ ಬೇಡಿ ನೀನೇ ತೆರಳಿದೆಯಲ್ಲ.